ಹೇ ಗಾಯ್ಸ್, ವೆರಿ ಗುಡ್ ಆಫ್ಟರ್ನೂನ್. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಂದರೆ ಅರೌಂಡ್ ಆಗಲೇ 1:30. ಸೊ ಬೆಳಗ್ಗೆಯಿಂದ ನನಗೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಸೋ ಮೆನಿ ಟೆನ್ಷನ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಗುರುವಾರದ ವ್ಲಾಗ್. ಗುರುವಾರ ಅಂದರೆ ನಿಮಗೆ ಗೊತ್ತು, ವಾರ ಪೂಜೆ ಕೆಲಸ ಪ್ರತಿಯೊಂದು ಇತ್ತು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ವ್ಲಾಗ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ಕೊತಾ. ಸೊ ಇವತ್ತಿನ ರಂಗೋಲೆ ಹಿಂಗಿದೆ, ಇವತ್ತಿನ ವಾರ ಪೂಜೆ ಹಿಂಗಿದೆ. ಬೆಳಗ್ಗೆನೇ 8 ಗಂಟೆಯಲ್ಲೇ ಎಲ್ಲ ಕೆಲಸ ಮುಗೀತು. ಬಟ್ ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕರೆಕ್ಟಾಗಿ 1:30 ಅಲ್ಲ, 1:15 ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಏನೇನಾಯಿತು, ಏನು ಎತ್ತ, ಯಾಕೆ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಒಂದು ಮೂಡ್ ಸ್ವಿಂಗಲ್ಲಿ, ಒಂದು ಕನ್ಫ್ಯೂಸಲ್ಲಿ ಇದ್ದೆ. ಸೊ ಹಾಗಾಗಿ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಿರಲಿಲ್ಲ. ಈಗ ಮಾಡಿದ್ದೀನಿ. ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ವೀಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ನನ್ನ ರೊಟೀನ್ ಸ್ಟಾರ್ಟ್ ಆಗಿರೋದು ಇವತ್ತು ರಾತ್ರಿ ಇಡೀ ನಿದ್ರೆ ಮಾಡಿಲ್ಲ. ಟೆನ್ಷನ್, ಗಾಬರಿ. ಯಾಕಂದರೆ ಆಲ್ರೆಡಿ ತಂಬ್ಲೈನ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಇದು ಗುರುವಾರ, ಏಪ್ರಿಲ್ 23 ವಿಡಿಯೋ ಲೇಟ್ ಆದರೆ NCC ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೋಬೇಡಿ. ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ನೋಡಿರ್ತೀರ. ಸೊ ಹೊಸ್ದಾಗಿ ಅಂತ ಏನೂ ಇಲ್ಲ, ಎಲ್ಲ ಗೊತ್ತಿರೋಂಥದ್ದೇ. ನಾನು ನನ್ನ ಮಗ ಇಬ್ಬರು ವಾಕ್ ಮಾಡ್ತಾಯಿದ್ದೀವಿ. ನನ್ನ ಮಗ ವಿಡಿಯೋ ಕ್ಯಾಪ್ಚರ್ ಮಾಡ್ತಾರೆ ಅಂತ ಸಂದಿಗೆ ಹೋಗ್ತಾ ಇದ್ದಾನೆ. ಹಿಂದೆಗಡೆ ನೋಡಿ, ಕತ್ಲೆಗೂ ಕಾಣಿಸ್ದೇ ಇರೋ ಕಲರ್ ಟಿ ಶರ್ಟ್ ಹಾಕ್ಕೊಂಬಂದಿದ್ದಾನೆ, ಬ್ಲ್ಯಾಕ್ ಕಲರ್ ಟಿ ಶರ್ಟು. ಸೊ ಹಾಗಾಗಿ ಮುಂದೆಯಿಂದ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಅವನೇನೋ ಆರಾಮಾಗಿದ್ದಾನೆ, ಬಟ್ ಟೆನ್ಷನ್, ಗಾಬರಿ ನನಗೇನೆ. ಯಾಕೋ ಹೆಂಗೆ ಮಾಡಿರ್ತಾನೋ ಏನೋ ಎತ್ತ ಅಂತ. ವಾಕೆಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಯಾರೋ ಹೂವು ಮುಡಿಸ್ಬಾರ್ದು ಅಂತ ಕಿವಿಗೆ ನಾನೇ ಹೂವು ಮುಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆಗೆ ಹೋದ ತಕ್ಷಣ ಕೆಲಸಗಳು ರಾಶಿ ಇರುತ್ತೆ. ಇವತ್ತು ವಾರ ಆಗಿರೋದ್ರಿಂದ ಸೊ ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕಾಗತ್ತೆ. ಇವತ್ತಿನ ರಂಗೋಲಿ ಹೇಗಿದೆ, ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಹುಡುಗರು ತುಂಬ ಇದ್ದರು, ಗೋಡೌನಲ್ಲಿ ತುಂಬ ಕೆಲಸಗಳು ಮಾಡ್ತಾಯಿದ್ರು. ಇವತ್ತು ಆರ್ಡರ್ ಇತ್ತು, ಆರ್ಡರ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲ ಹುಡುಗರುಗಳು ಪಾಪ 4:15 ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೋತಾಯಿದ್ರು. ನಮ್ಮ ಮನೆಗೆ ಬಂದಾಗ ಐ ಥಿಂಕ್ 5:30 ಅಥವಾ 5:45 ಆಗಿತ್ತು. ಸೊ ನಾನು ಕೂಡ ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಹಾಲು ತೊಗೊಂಬನ್ನಿ ಅಂತ ಹೇಳಿಬಿಟ್ಟು ಮನೆಗೆ ಹೋದೆ. ಇವತ್ತು ತಿಂಡಿ ಮಾಡೋ ನೆಸೆಸರಿ ಇರಲಿಲ್ಲ, ಬಿಕಾಸ್ ಗೋಡೌನಲ್ಲೇ ಕೆಲಸ ಇದ್ದಿದ್ದರಿಂದ ತಿಂಡಿನೂ ಕೂಡ ಗೋಡೌನಲ್ಲೇ ಇತ್ತು. ಇಡ್ಲಿ, ಚಟ್ನಿ, ಸಾಂಬಾರಿತ್ತು. ಸೊ ಹಾಗಾಗಿ ಅದನ್ನೇ ತಿಂದ್ರಾಯ್ತು ಅಂತ ಹೇಳಿ ಬೇಗ ಮನೆಗೆ ಬಂದು ಮನೆ ಕೆಲಸಗಳನ್ನ ಫಟ ಅಂತ ಮುಗಿಸ್ಕೊಂಡೆ. ನೀವೇನೇ ಹೇಳಿ ಎತ್ತೋರಿಗೆ ಹೆಗ್ಣ ಮುದ್ದಂತೆ, ಬಟ್ ನನ್ನ ಹತ್ರ ಆ ಥರ ಫಾರ್ಮಾಲಿಟೀಸ್ ಎಲ್ಲ ಇಲ್ಲ. ತಪ್ಪಾದರೆ ಅದು ಮಕ್ಕಳಾಗಿರಲಿ ಬೇರೆಯವರಾಗಿರಲಿ ತಪ್ಪೇ. ಸೊ ದಂಡಿಸೋ ಟೈಮಲ್ಲಿ ದಂಡಿಸಿದ್ದೀನಿ, ನಿಂದಿಸೋ ಟೈಮಲ್ಲಿ 102% ನಿಂದಿಸಿದ್ದೀನಿ. ಅದು ನನ್ನ ಮಗಳಾಗಲಿ ನನ್ನ ಮಗ ಆಗಲಿ ನಾನಂತೂ ಹಿಂದೆ ಮುಂದೆ ನೋಡಲ್ಲ. ಈವನ್ ಸತೀಶ್ಗೂ ಕೂಡ ಅವರು ತಪ್ಪು ಮಾಡ್ತಿದ್ದಾರೆ ಅಂದರೆ ಅದು ನೀವು ಮಾಡ್ತಿರೋದು ತಪ್ಪು ಅಂತಲೂ ಕೂಡ ನಾನು ಅವ್ರಿಗೆ ವಾರ್ ಮಾಡಿದ್ದೀನಿ. ಸೊ ಬೇಗ ಮನೆ ಕೆಲಸ ಮುಗಿಸಿ ವಾರ ಪೂಜೆಗಳನ್ನ ಮಾಡಿಕೊಂಡೆ. ಇವತ್ತು ನನ್ನ ಮಗಂದು ರಿಸಲ್ಟು, ಒಂದು ಪಾಸ್ ಆಗಲಿ, ಒಂದು ಮಾರ್ಕ್ಸ್ ಚೆನ್ನಾಗಿ ಬರಲಿ ಅಂತೆಲ್ಲ ನಾನು ಪೂಜೆ ಮಾಡಲ್ಲ ಗುರು. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಯಾರೊಬ್ಬರು ನನಗೆ ಮೆಸೇಜ್ ಮಾಡಿದರು. ನಾನು ಪ್ರತಿ ವಾರನೂ ನಾನು ಹೀಗೆ ಪೂಜೆ ಮಾಡ್ತೀನಿ. ಸೋಮವಾರ, ಶುಕ್ರವಾರ, ಗುರುವಾರ ನನ್ನ ಡೈಲಿ ನೋಡೋರಿಗೆ ಗೊತ್ತಿರುತ್ತೆ. ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ, ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ, ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ, ಗುರು ರಾಘವೇಂದ್ರ ರಾಘವೇಂದ್ರಾಯ, ಗುರು ರಾಘವೇಂದ್ರಾಯ. ಹೆಣ್ಮಕ್ಳು ಗಂಟೆ ಹೊಡಿಬಾರ್ದು, ಹೆಣ್ಮಕ್ಳು ಹಾಡು ಹೇಳ್ಬಾರ್ದು, ಸ್ತೋತ್ರಗಳು ಹೇಳ್ಬಾರ್ದು, ಇದೆಲ್ಲ ಐ ಥಿಂಕ್ ಬುಲ್ಶಿಟ್. ಸೊ ಅದನ್ನೆಲ್ಲ ನಾನು ಬಿಲೀವ್ ಮಾಡಲ್ಲ. ನನ್ನ ಮನ್ಸಿಗೆ ಹೆಂಗೆ ತೋಚುತ್ತೋ ನಾನು ಹಾಗೇ ಪೂಜೆ ಮಾಡೋದು. ಇವತ್ತು ತೆಂಗಿನಕಾಯಿ ದೀಪಾರಾಧನೆ ಮಾಡಬೇಕು ಅಂತ ನನ್ನ ಮೈಂಡಿಗೆ ಬಂತು. ಜೊತೆಗೆ 9 ಬತ್ತಿ ದೀಪಾರಾಧನೆ ಕೂಡ ಮಾಡಬೇಕು ಅಂತ ನನ್ನ ಮೈಂಡಿಗೆ ಬಂತು. ಸೊ ಒಂದು ವಾರ ಒಂದು ಮಾಡ್ತಾಯಿದ್ದೆ, ಬಟ್ ಈ ವಾರ 2 ಮಾಡಿ. ಸೊ ವಾರ ಪೂಜೆ ಎಲ್ಲ ಶ್ರದ್ಧೆ ಭಕ್ತಿಯಿಂದನೇ ಮಾಡೋದು. ಬಟ್ ಹಿಂದಿನ ದಿನ ಫುಲ್ಲು ಟೆನ್ಷನಲ್ಲೇ ಇದ್ದಿದ್ದಂತೂ ನಿಜ.
ಯಾಕಂದರೆ ಏನಾಗುತ್ತೋ ಏನೋ ಲೈಫ್ ಟರ್ನಿಂಗ್ ಪಾಯಿಂಟ್ ಅಲ್ವಾ. ಈ ಗಂಡು ಮಕ್ಳಿಗೆ ಹೀಗೆ ಅಂತ ಅನಿಸುತ್ತೆ. ಸೀರಿಯಸ್ನೆಸ್ ಇರಲ್ಲ, ಲೈಫಲ್ಲಿ ಫೋಕಸ್ ಇರಲ್ಲ, ಇನ್ನೂ ಹಾರ್ಟ್ಗುಳಿ. ಆ್ಯಕ್ಚುಲಿ ಅವ್ನು ಹೇಳಬೇಕು ಅಂದರೆ ಓಪನಾಗಿ ಹೇಳ್ಕೊತೀನಿ, ಅವನ ಸಿಸ್ಟರ್ ಕೂಡ SSLC, ಅವನು ಕೂಡ SSLC. ಏನಿದು ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಒಂದು ವರ್ಷ ಮುಂಚಿತವಾಗೇ ಕೂಡ ನಾನು ಸೇರಿಸ್ಬಿಟ್ಟಿದ್ದೀನಿ. ಗೊತ್ತಿಲ್ಲದೆ ಸೇರಿಸಿಲ್ಲ. ಆವಾಗೆಲ್ಲ ಏನು ಏಜದೆಲ್ಲ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಜೊತೆಗೆ ಚಾರು ಪಾಪು ಆಗಿದ್ಲು, ಇಬ್ಬರೂ ನೋಡ್ಕೊಳ್ಳೋಕ್ಕೆ ಪ್ರೆಷರ್ ಆಗ್ತಾಯಿತ್ತು. ನಮ್ಮ ಅತ್ತೆ ಕೂಡ ಇದ್ದರು, ಬೆಡೆಡ್ ಆಗಿದ್ದರು. ಸೊ ಎಲ್ಲ ಒಬ್ಬಳೇ ಹ್ಯಾಂಡಲ್ ಮಾಡಬೇಕಾಗಿತ್ತು. ಹಾಗಾಗಿ ಏನೋ ಒಂದು ಹೇಳ್ತಾ ಇದ್ದೀನಿ, ಅಥವಾ ಅವ್ನ ರಿಸಲ್ಟ್ ಕಮ್ಮಿ ಬಂದಿದೆ, ಅವ್ನ ಮಾರ್ಕ್ಸ್ ಕಮ್ಮಿ ಬಂದಿದೆ, ಆ ಥರ ಏನೋ ಹೇಳ್ತಾ ಇದ್ದೀನಿ ಅಂತ ಅಲ್ಲ. ಅವನಿಗೆ ಲೈಫಲ್ಲಿ ಇನ್ನೂ ನಾನು SSLC ಹುಡುಗ ಅನ್ನೋ ಸೀರಿಯಸ್ನೆಸ್ ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬಟ್ ಕಲ್ತ್ಕೋತಾನೆ. ಅವನಂತ ದಡ್ಡನೂ ಅಲ್ಲ, ಅವ್ನು ಪೆದ್ದನೂ ಅಲ್ಲ, ಅದಂತೂ ಡ್ಯಾಮ್ ಶೋರ್ ನಾನು 200% ಹೇಳ್ತೀನಿ. ಬಟ್ ಅವ್ನಿಗೇನಂದರೆ ಇವಾಗ ಆಟ ಆಡೋ ವಯಸ್ಸು. ಎಲ್ಲ ಗಂಡು ಮಕ್ಳಿಗೂ ಹೀಗೆ ಸೀರೆ ಅಯ್ಯೋ ಮಾಡಿದ್ರಾಯ್ತು, ಬಿಟ್ರಾಯ್ತು, ಅದನ್ನು ಮಾಡೋಣ ಇದನ್ನು ಮಾಡೋಣ ಮಾಡ್ಕೊಂಡ್ರಾಯ್ತು ಅನ್ನೋ ಲೇಸಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಅವನು ಎಫರ್ಟ್ ಹಾಕಿದ್ದಾನೆ, ನಾನು ಅವನಕ್ಕಿಂತ ಹೆಚ್ಚು ಎಫರ್ಟ್ ಹಾಕಿದ್ದೀನಿ. ಯಾಕಂದರೆ ಒಳ್ಳೆ ಮಾರ್ಕ್ಸ್ ಬರಲಿ. ಸುಮಾರು ಜನ ನನ್ನ ಕಾಲು ಎಳೆಯೋರು ಕಾಯ್ತಾಯಿದ್ರು, ಏನಾಗುತ್ತೆ ಹಿಂಗೆಲ್ಲ ಹಾಡ್ತಾಳೆ, ಹಿಂಗೆಲ್ಲ ವಿಡಿಯೋಸ್ ಮಾಡ್ತಾಳೆ, ಇಷ್ಟೆಲ್ಲ ಓವರಾಗಿ ಬಿಲ್ಡಪ್ ಕೊಡ್ತಾಳೆ ಅಂತ ಅವ್ರಿಗೆ ಅವರೇ ತಪ್ಪಾಗಿ ಅನಲೈಸ್ ಮಾಡ್ಕೊಂಡಿದ್ರು ನನ್ನ ಬಗ್ಗೆ. ಮಗಂದು ಏನಾಗುತ್ತೆ ಕಥೆ ನೋಡೋಣ, ಕಾದು ನೋಡೋಣ, ಮಗ ಇದ್ದಾನೆ, ಏನು ಮಾಡ್ತಾನೆ ಮಗ ನೋಡೋಣ ಅನ್ನೋ ಥರ. ಅವನ ಹಠವಾದಿ ಹೌದು, ಬಟ್ ಅಷ್ಟೇ ಅವನ ಹಾರ್ಟು ಪ್ಯೂರ್ ಆಗಿದೆ. ಅವನು ತುಂಬಾ ಒಳ್ಳೆಯವನು. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವು ಹಸು ಡೈಲಿ ನಮ್ಮ ಮನೆ ಹತ್ರ ಬರುತ್ತೆ. ಅವನಿಲ್ಲ ಅಂದರೆ ಹಸುಗಳು ನಮ್ಮ ಗೇಟ್ ಹತ್ರ ಓಪನ್ ಆಗೇ ನೋಡಲ್ಲ. ಯಾಕಂದರೆ ಹಸುಗಳಿಗೆ ಗೊತ್ತು ಅವನು ಏನು ಅಂತ. ಅಷ್ಟು ಪ್ರೀತಿ ಕೊಡ್ತಾನೆ. ಟ್ರೇಗಟ್ಟಲೆ ತರಕಾರಿ ತಿನ್ನಿಸ್ತಾನೆ, ಟೊಮೆಟೊ ತಿನ್ನಿಸ್ತಾನೆ, ಸೌತೆಕಾಯಿ ತಿನ್ನಿಸ್ತಾನೆ. ಬಟ್ ನೋಡೋರಿಗೆ ಅವ್ನು ತುಂಬ ಒಂಥರ ಅನ್ನಿಸ್ಬೋದು, ತುಂಬ ಆ್ಯಟಿಟ್ಯೂಡ್ ಇದೆ, ಅವ್ನು ತುಂಬ ಹಂಗಾಡ್ತಾನೆ ಹಿಂಗಾಡ್ತಾನೆ ಅಂತ. ಬಟ್ ಅವನ ಹಾರ್ಟ್ ನಾನು ಒಂದು ತಾಯಿಯಾಗಿ ಹಾಲಿನಷ್ಟೇ ಒಂಥರ ಶುದ್ಧ ಇದೆ ಅವನ ಹಾರ್ಟು. ಸೊ ನನಗೋಸ್ಕರ ಇವತ್ತು ನಾನು ಏನೂ ಕೇಳ್ಕೊಳ್ಳಿಲ್ಲ. ಆಲ್ರೆಡಿ ಅವನ ಭವಿಷ್ಯ ನಿರ್ಧಾರ ಆಗೋಗಿದೆ. ಅದು ಏನಾದರೂ ಆಗಲಿ ಬಂದಿದ್ದನ್ನು ನಾವು ತೊಗೋಬೇಕು ಅಷ್ಟೇ. ಸೊ ಇವಾಗ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೆ. ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದ. ಸರಿ ಆಯಿತು ಬಾ ಅಂತ ಅಂದ್ಬಿಟ್ಟು ಅವನು ನಾನು ಇಬ್ಬರೂ ಗಣಗ್ಲು ತುಳಸಿ ಎಲ್ಲ ತೊಗೊಂಡು ನಮ್ಮ ಮನೆ ಹತ್ರ ಇರುವಂಥ ರಾಯರ ಮಠಕ್ಕೆ ಕೂಡ ಬಂದ್ವಿ. ಸೊ ನಾವು ಬರೋ ಅಷ್ಟರಲ್ಲಿ ಅಲಂಕಾರ ಎಲ್ಲ ಮುಗಿದಿತ್ತು, ಪೂಜೆ ಕೂಡ ಪ್ರಾರಂಭ ಆಗಿತ್ತು. ಅಲ್ಲಿ ಇಡಿಯಮ್ಮ ಅಂತ ಅಂದರು. ಸೊ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ವಾರ. ಸೊ ಅವನ ಹೆಸರಲ್ಲೇ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ದೇವರು ರಾಯರನ್ನು ನೋಡೋಕ್ಕೆ 2 ಕಣ್ಣು ಸಾಲದು. ಅದು ನಿಮಗೂ ಕೂಡ ಗೊತ್ತಿರುತ್ತೆ. ನಾನು ಸುಮಾರು ದಿನದಿಂದ ರಾಯರ ಮಠಕ್ಕೆ ಬಂದಾಗ ಅನ್ಕೋತಾ ಇದ್ದೆ, ಹೆಜ್ಜೆ ನಮಸ್ಕಾರ ಮಾಡಬೇಕು, ಹೆಜ್ಜೆ ನಮಸ್ಕಾರ ಮಾಡಬೇಕು, ಒಂದು ವಾರ ನಾನು ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂತ. ಯಾಕಿನ್ನೂ ನನ್ನ ಕೈಲಿ ಆಗ್ತಾ ಇಲ್ಲ ಅಂತಲೂ ಕೂಡ ಅನ್ಕೋತಾ ಇದ್ದೆ. ಸ್ವಾಮಿಗೆ ನಮ್ಮಿಂದ ಸೇವೆ ಯಾವಾಗ ತೊಗೋಬೇಕು ಅಂತ ಅನಿಸುತ್ತೋ ಆವಾಗಲೇ ಅದು ನಿರ್ಧಾರ ಆಗೋದು ಅಂತ ಅನಿಸುತ್ತೆ. ಸೊ ಫೈನಲಿ ಇವತ್ತು ನಾನು ಹೆಜ್ಜೆ ನಮಸ್ಕಾರ ಮಾಡೋಕ್ಕೆ ಗಳಿಗೆ ದಿನ ಕಾಲ ಪ್ರತಿಯೊಂದು ಕೂಡ ಬಂತು ಅಂತ ಹೇಳ್ಬೋದು. ಇವತ್ತು ನನ್ನ ಹೆಜ್ಜೆ ನಮಸ್ಕಾರಗಳನ್ನ ಕಂಪ್ಲೀಟ್ ಮಾಡಿದೆ. ಹೆಜ್ಜೆ ನಮಸ್ಕಾರ ಮಾಡೋರಿಗೆ ಗೊತ್ತಿರುತ್ತೆ ಕಾಲು, ಸೊಂಟ, ತೊಡೆ ಎಷ್ಟು ನೋವು ಬರುತ್ತೆ ಅಂತ. ಬಟ್ ಆ ನೋವಲ್ಲೂ ಒಂಥರ ಖುಷಿ, ನೆಮ್ಮದಿ ಎಲ್ಲ ಇದೆ. ಸೊ ನನ್ನ ಮಗನಿಗೆ ನಾನು ಯಾವತ್ತೂ 100% ತಗೋಬಾ, ಟಾಪರ್ ಆಗು, ನನ್ನ ಮಕ್ಕಳಿಗೆ ಆಗಲಿ ನಾನು ಯಾವತ್ತೂ ಹೇಳಿಲ್ಲ. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು, ಅವ್ರ ಕೈಲಾದಷ್ಟು ಅವರು ಟ್ರೈ ಮಾಡಬೇಕು. ಅವರಂತೂ ಕೈಲಾಗ್ದೋರು ಅಲ್ಲ, ಅವರು ದಡ್ರು ಅಲ್ಲ, ಅವರು ಪೆದ್ರು ಅಲ್ಲ. ನಾನು ಇವನ್ ನನ್ನ ಮಗ ಆಗಲಿ ನನ್ನ ಮಗಳು ಆಗಲಿ ನಾನು ಅದನ್ನೇ ಹೇಳೋದು, ಒಬ್ಬರು ಮುಂದೆ ಬೆಟ್ಟು ತೋರಿಸಿ ಅನ್ನಿಸ್ಕೋಬಾರ್ದು. ನಾವು ಒಬ್ರಿಗೆ ಎಕ್ಸಾಂಪಲ್ ಆಗಬೇಕು, ಅವ್ರನ್ನ ನೋಡು ಕಲಿ ಅಂತ ಹೇಳಬೇಕು. ಬಟ್ ಅವನ ಥರ ಆಗಬೇಡ, ಅವ್ಳ ಥರ ಆಗಬೇಡ ಅಂತ ನಮ್ಮನ್ನು ಎಕ್ಸಾಂಪಲ್ ಕೊಟ್ಟು ಹೇಳೋ ಥರ ಆಗಬಾರ್ದು. ನಮ್ಮ ಅಪ್ಪ ಅಮ್ಮ ನನಗೆ ಇದನ್ನೇ ಹೇಳ್ಕೊಟ್ಟು ಬೆಳೆಸಿರೋದು. ನಾನು ಕೂಡ ನನ್ನ ಮಕ್ಳಿಗೆ ನಾನು ಅಷ್ಟೇ ಹೇಳ್ಕೊಡೋದು. ಸೊ ನೀನು ಔಟ್ ಆಫ್ ಔಟೇ ಬರಬೇಕು, ಡಿಸ್ಟಿಂಕ್ಷನ್ನೇ ಬರಬೇಕು, ನ್ಯೂಸಲ್ಲಿ ನಿಂದು ಪೇಪರಲ್ಲೆಲ್ಲ ನಿನ್ನ ನೇಮ್ ಬರಬೇಕು. ನಾನು ಯಾವತ್ತೂ ಹೇಳಿಲ್ಲ, ನಾನು ಹೇಳೋದೂ ಇಲ್ಲ. ಟ್ರೈ ಯುವರ್ ಬೆಸ್ಟ್, ಮಾಡೋದನ್ನು ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಮಾಡಿ ಒಂದು ಒಳ್ಳೆ ಮಾದರಿ ವ್ಯಕ್ತಿಗಳಾಗಿ ಲೈಫಲ್ಲಿ ಅವರು ನೋಡಿ ಕಲಿ ಅಂತ ಅನ್ನಿಸ್ಕೊಂಡ್ರೆ ಅಷ್ಟೇ ಸಾಕು. ಜೀವನದಲ್ಲಿ ಇನ್ನೇನಿದೆ. ಈಗ ಸುಮಾರು ಜನ ನನ್ನ ಲವ್ಲಿ ಅಕ್ಕ ತಂಗಿರು
ನಿಮ್ಮನ್ನು ನೋಡಿ ನಾವು ಕಲ್ತಿದ್ದೀವಿ, ನೀವು ನನ್ನ ಇನ್ಸ್ಪಿರೇಷನ್. ನಿಮ್ಮಿಂದ ನಾವು ಜೀವನದಲ್ಲಿ ತುಂಬ ಬದಲಾವಣೆ ಮಾಡ್ಕೊಂಡಿದ್ದೀವಿ. ನಾನು 8 ಗಂಟೆ ತನಕ ಮಲ್ಕೋತಿದ್ದೆ, 10 ಗಂಟೆ ತನಕ ಮಲ್ಕೋತಿದ್ದೆ. ಈಗ ನಿಮ್ಮನ್ನ ನೋಡಿ ಮಾರ್ನಿಂಗ್ ಎದ್ದಿದ್ದೀನಿ, ತುಂಬಾ ಖುಷಿ ಆಗುತ್ತೆ. ಮತ್ತೊಂದು ನಮಸ್ಕಾರ ಮಾಡಬೇಕಾಗಿಲ್ಲ. ಹೆಜ್ಜೆಯ ಮೇಲೆ ಹೆಜ್ಜೆಯ ಮೇಲೆ ಹೀಗಿಟ್ಕೊಂಡು ಹೋಗೋದು ಇದು ಎಲ್ಲೂ ಹೇಳಿಲ್ಲ. ಹೆಜ್ಜೆ ನಮಸ್ಕಾರ ಅಂದ್ರೆ ಹೆಜ್ಜೆಗೆ ನಮಸ್ಕಾರ. ಒಂದು ಹೆಜ್ಜೆ ಇಡುವಷ್ಟು ಜಾಗವನ್ನ ರಿಯಲ್ ಒಂದು ಹೆಜ್ಜೆ ಇಡುವಷ್ಟು ಜಾಗ. ಇಲ್ಲಿಂದ ಇಲ್ಲಿಗೆ ಸಾಮಾನ್ಯವಾಗಿ ಹೇಗೆ ನಡೀತೇವೆ ಹಾಗೆ ನಡೆದು ರಾಯರಿಗೆ ಬಗ್ಗೆ ಒಂದು ನಮಸ್ಕಾರ. ಎಷ್ಟು ನಮಸ್ಕಾರ ಆದೀತು. ರಾಯರ ಪ್ರಾಕಾರ ತುಂಬಾ ದೊಡ್ಡದು. ಎದ್ದೇಳೋ ಹೊತ್ತಿಗೆ ಮಧ್ಯಾಹ್ನಕ್ಕೆ ಸೊಂಟ ತೊಡೆ ಎಲ್ಲ ನೋವು. ಇವತ್ತೇ ನಮಸ್ಕಾರ ಮಾಡಿದ್ದು ಆ್ಯಕ್ಚುಲಿ ತುಂಬ ಖುಷಿ ಕೊಡ್ತು ನನಗೆ. ಅಲ್ಲಿಂದ ಸಾಯಿಬಾಬಾ ಮಂದಿರಕ್ಕೂ ಕೂಡ ಬಂದೆ. ಅಲ್ಲೂ ಕೂಡ ಅರ್ಚನೆ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಅಲ್ಲೂ ಕೂಡ ಗಣಗಳು ಹೂವು ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಕೊಟ್ಟರು. ಅದನ್ನೆಲ್ಲ ತಿಂದ್ಕೊಂಡು ಟೊಮೆಟೊ ಬಾತ್ ಕೊಟ್ಟರು, ಸ್ವಲ್ಪ ತಿಂದ್ಕೊಂಡು ಬಿಸ್ಕೆಟ್ ಎಲ್ಲ ಕೊಟ್ಟರು, ಅದನ್ನು ಕೂಡ ತಿಂದ್ಕೊಂಡು ಇವಾಗ ಮನೆ ಕಡೆ ಹೋಗಬೇಕು. ಬಟ್ ನನ್ನ ಮಗ ಇನ್ನು ಪ್ರಸಾದ ತಿಂತಿದ್ದ, ಅವನಿಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ನನಗಂತೂ ಕಾಲು ತುಂಬ ನೋವ್ತಾಯಿತ್ತು. ಯಾಕಂದರೆ ನನಗೆ ಹೆಜ್ಜೆ ನಮಸ್ಕಾರ ಒಂದ್ಮೇಲೆ ಹೆಜ್ಜೆ ಇಟ್ಟು ಆ ನಮಸ್ಕಾರ ಮಾಡ್ತಿದ್ದೆ. ಬಟ್ ಈ ನಮಸ್ಕಾರ ಮಾಡಿರಲಿಲ್ಲ. ಮನೆಗೆ ಬಂದೆ. 90 ಕಡಿಮೆನಾ? ನಿನಗೆ ಕಡಿಮೆನಾ? ಏನು ಮಾಡಲಿ ಹೇಳು ಕಂದ, ನೀನು ಹೇಳು ಏನು ಮಾಡಲಿ, ನೀನು ಹೇಳು ಏನು ಮಾಡಬೇಕು ಅಂತ. ಕಡಿಮೆ ಅಂದರೆ 30-25? ಮೊನ್ನೆ ಮೀಟಿಂಗಲ್ಲಿ ಹೋಗಿದ್ವಲ್ಲ, ಎಲ್ಲ ಎಷ್ಟು ಹೇಳ್ತಾ ಇದ್ರು? ಬಾಯಿಗೆ ಓ 99.99 ಬಾಯಿಗೆ ಬಂದಂಗೆ, 98 ಬಾಯಿಗೆ ಬಂದಂಗೆ. ಅಮೃತಾನಂದಮೈ ಕಾನ್ವೆಂಟ್ ಹುಡುಗಿದು 99. ನಾನು ಸುಳ್ಳೇ ಬಿಡಪ್ಪ. ಅವನ ಜೊತೆ ನಾನು ಆರ್ಗ್ಯೂ ಮಾಡ್ತಾ ಇದ್ದೆ. ಸೊ ಅವನು ಇಲ್ಲ ಅಮ್ಮ 98 ಹೈಯೆಸ್ಟು ಅಂತ. ಅದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೆ, ಇದು ಬಿಟ್ಟರೆ ಬೇರೆ ಏನಿಲ್ಲ. ಕೆಳಗಡೆ ಸತೀಶ್ ಕರೀತಾಯಿದ್ರು, ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಅಂತ ಹೋದೆ. ಸೊ ಇವತ್ತಂದು ತುಂಬ ಹುಡುಗರಿದ್ರು, ಕೆಲಸ ಇತ್ತು. ಕೆಲಸ ಇಷ್ಟು ದಿನ ಸಿಲಿಂಡರ್ ಇಲ್ಲ ಅಂತ ಎಲ್ಲ ಮುಂದಕ್ಕೆ ಹಾಕ್ತಾಯಿದ್ವಿ. ಸೊ ಈಗೇನು ಮಾಡೋಕ್ಕಾಗಲ್ಲ, ಬ್ಲಾಕಲ್ಲಿ ದುಡ್ಡು ಕೊಟ್ಟು ನಾನು ಯಾರನ್ನು ಕೊಲೆ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತೀನಿ. ಗೋಡೌನ್ ಒಳಗೆ ಕೊಲೆ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತೀನಿ. ಇಲ್ಲ ಜಾರ ತಕೊಂಡು ಚುಚ್ಬಿಟ್ಟು ಹೊಂಟೋಯ್ತೀನಿ. ಇಲಿ ಮರಿ ಅಲ್ಲ, ಎಗ್ಣ ಕ್ವಾಡಗಳನ್ನ ಹೊಡೆದಾಕ್ಬಿಡ್ತೀನಿ. ಯಾರನ್ನು ಕೊಲೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದೇ ಏಟಿ, ಒಂದೇ ಕುರ್ಪಿ ತಗೊಂಡು ಚುಚ್ಬಿಡದೆ. ನೀನು ಮಾಡ್ತಾ ಇದೆಯಲ್ಲ, ಅದಕ್ಕೆ ಈಗ ಮಾಡಿ. ಈಗ 1,500 ಮಸಾಲೆ ವಡೆ, 1,500 ಮದ್ದೂರು ವಡೆ, ಮೊಸರನ್ನ, ಗೀ ರೈಸ್ಗೆ ಕುರ್ಮಾ. ಸೊ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಯಾವಾಗಲೂ ಹಾಗೆ. ಸೊ ನಮ್ಮ ಹುಡುಗರಿಗೆ ಸುಮಾರಾಗಲ್ಲ, ಫುಲ್ಲಾಗಿ ರೇಗಿಸ್ತಾ ಇರ್ತೀನಿ. ಸೊ ನಾನು ಕೂಡ ಒಂದಷ್ಟು ತಿರುಗಿಸ್ತಾ ಇದ್ದೆ ಗೀ ರೈಸ್ನ, ಯಾಕಂದರೆ ಎಲ್ಲ ತಳ ಕಚ್ಚಿಬಿಡುತ್ತೆ ಗೈಸ. ಸೊ ನಿಮ್ಗೆ ಗೊತ್ತಿರುತ್ತೆ, ಅಂದರೆ ದಡ್ಸನ ಅಡುಗೆ ಅಂದರೆ ದೊಡ್ಡ ಅಮೌಂಟಿನ ಅಡುಗೆ ಮಾಡುವಾಗ ಹಂಗೆ ಸ್ವಲ್ಪ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮನೆಗೆ ಮೇಲೆ ಬಂದೆ. ಏನು ಮನೆ ಸೌಂಡೇ ಇಲ್ವಲ್ಲ, ಎಲ್ಲೋದ್ನಪ್ಪ ಅಂತ ನೋಡ್ತಾ ಇದ್ರೆ ದೇವ್ರ ಮನೇಲಿ ಬಂದು ಗಂಟೆ ಇಟ್ಕೊಂಡು ಪೂಜೆ ಮಾಡ್ತಾವನೆ. ಅದಕ್ಕೆ ನನಗೆ ಯಾಕೋ ರೇಗದ್ದು, ಒಂದು ರೇಗೆ ಒಂದು ಆವಾಜ್ ಕೂಡ ಹಾಕ್ಬಿಟ್ಟೆ ಅವನಿಗೆ. ಏನು ಮಿರಾಕಲ್ ಆಗಲ್ಲ, ನೀನೇನು ಬರ್ದೆ ದಬಾಕಿದೆಯೋ ಅದೇ ಬರೋದು. ಇವಾಗ ಹೋಗಿ ಪೂಜೆ ಮಾಡಿಬಿಟ್ರೆ ಏನು ದಬಾಕ್ಬಿಟ್ಟು ಡಬಲ್ ಆಗಿಬಿಡುತ್ತಾ? ಬರೀ ಓದು ಅಂತ ಕಷ್ಟಪಡು ಅಂತ ಅಂದಾಗಲೇ ಕಷ್ಟಪಟ್ಟಿದ್ರೆ ಎಷ್ಟು ಬರುತ್ತೆ? ಕಟ್ ಆಫ್ ಮಾಡಿ 87. ಏನು ಕಟ್ ಆನ್ ಮಾಡಿ 87? 2 ಅವರ್ಸ್ ತಡ್ಕೋ. ಯೂಟ್ಯೂಬ್ಗೆಲ್ಲ ಹಾಕೊಂಡು
ಯೂಟ್ಯೂಬ್ಗೆಲ್ಲ ಹಾಕು 87 ಬರುತ್ತೆ 89 ಬರುತ್ತೆ. ಅವನಿಗಂತೂ ಟೆನ್ಷನ್ನೇ ಇಲ್ಲ ಗೈಸ್. ಅವನಿಗೆ ಕಾನ್ಫಿಡೆಂಟ್ ಇತ್ತಂತೆ, ಅವನಿಗೆ ಗೊತ್ತಿತ್ತಂತೆ. ಸೊ ಅದ್ರ ಬಗ್ಗೆನೇ ಮಾತಾಡಿಕೊಂಡು ಆರಾಮಾಗಿ ಟಿ ವಿ ನೋಡಿಕೊಂಡು ನಾನು ಅಂತ ಇದ್ದೆ ಟೆನ್ಷನ್ ಇಲ್ವಾ ಅಂತ. ಟೆನ್ಷನ್ ಯಾಕಮ್ಮ, ಯಾಕೆ ಟೆನ್ಷನ್ ಮಾಡ್ಕೋಬೇಕು, ನನ್ನೇ ಕೇಳ್ತಾನೆ. ಎಲ್ಲ ಚೆನ್ನಾಗಿ ಬಂದಿದೆ ಮಾರ್ಕ್ಸಸ್ ಎಲ್ಲ. ಬಟ್ ಅವನು ಹಿಂದಿ ಅವಾಗಿಂದನೂ ಡಲ್ಲೇ. ಸ್ವಲ್ಪ ಹಿಂದಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡು ಅಂತ ಪ್ರತಿ ಸಲ ಹೇಳ್ತಾ ಇದ್ದೆ. ಹಿಂದಿ ಅಂದರೆ ಅವನಿಗೆ ಇಷ್ಟ ಇಲ್ವಂತೆ. ಸೊ ಹಾಗಾಗಿ ಇಟ್ಸ್ ಓಕೆ, ಟ್ರೈ ಮಾಡಿದಾನೆಲ್ಲ. ಇಷ್ಟ ಆದರೂ 75% ಅಂದರೆ ಅದು ಏನು ಬ್ಯಾಡ್ ಸ್ಕೋರ್ ಅಲ್ಲ. ಇಟ್ಸ್ ಓಕೆ. ನಾನೇನು ಅಷ್ಟೇ ಬರಬೇಕು ಇಷ್ಟೇ ಬರಬೇಕು ಅಂತಲೂ ಹೇಳ್ತಿರ್ಲಿಲ್ಲ. ಸೊ ಖುಷಿ ಆಯಿತು, ಅವನಿಗೂ ಖುಷಿ ಆಯಿತು. ಅವ್ರ ಅಪ್ಪ ಅಂದ್ಕೊಂಡಿದ್ದು ಮಟ್ಟ ರೀಚ್ ಆಗಲಿಲ್ಲ, ಅದು ಒಂದು ಬೇಜಾರು. ಸೊ ಅದನ್ನೇ ಮಾತಾಡಿಕೊಂಡು ನೈಸ್ ಮಾಡ್ತಾಯಿದ್ದ. ಅಮ್ಮ ಬಿಡಮ್ಮ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ತರ್ತೀನಿ, ಹಾಗೆ ಹಿಂಗೆ ಅಂತ ಅಂದ್ಕೊಂಡು ಅದೇ ಖುಷಿಲಿ ರೆಡಿ ಬೇಡ ಪಾನಿಪುರಿ ಬೇರೆ ತೊಗೊಂಬಂದಿದ್ದಾನೆ. ಎಲ್ಲರೂ ಸ್ವೀಟ್ ಕೊಟ್ಟರೆ ನಮ್ಮ ಮನೇಲಿ ಉಲ್ಟಾ ಪಾನಿಪುರಿ ಮಾಡಿಟ್ಟಿದ್ದಾನೆ. ಅವನೇ ರೆಡಿ ಮಾಡಿರೋದು ಅಪ್ಪಂಗೆ ತಿನ್ನಿಸ್ಬೇಕು ಅಂತ. ಬಟ್ ಅವರಪ್ಪ ಇನ್ನೂ ಮೋರ್ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರಂತೆ. ಆ ಮಟ್ಟ ಅವ್ನು ರೀಚ್ ಆಗಲಿಲ್ಲ. ಅವರಪ್ಪನೂ ಅಂತಾಯಿದ್ರು ತುಂಬ ಕಮ್ಮಿ ಆಯಿತು ಕಣೋ, ಚೆನ್ನಾಗಿ ಬರಬೇಕಿತ್ತು ಕಣೋ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಬಿಡ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೊಡ್ತೀನಿ, ಅಪ್ಪನೂ ಕೊಡ್ತೀನಿ ಅಂದ್ಬಿಟ್ಟು ತಾನೇ ಎತ್ಕೊಂಡು ಮಾಡ್ಕೊಂಡು ತಾನೇ ಹಾಕೊಂಡು ತಿಂತ ಕೂತವನೇ ಬಾರಿಸ್ದ. ಅದನ್ನೇ ನಾನು ರೇಗಿಸ್ತಾ ಇದ್ದೆ. ಏನೋ ಎಲ್ರಿಗೂ ಕೊಡ್ತೀನಿ ಅಂದೆ, ನೀನೇ ಟೇಸ್ಟ್ ಮಾಡ್ತಾಯಿದೆಯಲ್ಲೋ ಅಂತ. ಅಮ್ಮ ಫಸ್ಟ್ ನಾವು ತಿನ್ನಬೇಕು ಅಮ್ಮ, ನಮ್ಮ ಹೊಟ್ಟೆ ಚೆನ್ನಾಗಿ ಇಟ್ಕೋಬೇಕಮ್ಮ, ನೀನು ಟೇಸ್ಟ್ ನೋಡಮ್ಮ ಅಂತ ನಂಗೆ ಕೊಡಕ್ಕೆ ಬಂದ. ನಂಗೆ ಬೇಡ ಕಣಪ್ಪ, ನೀನು ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾಯಿದ್ದೆ. ಇದು ಹುಡುಗಾಟದ ವಯಸ್ಸು, ಏನು ಮಾಡ್ತೀರಾ. ಸೊ ಈ ಟೈಮೇ ಹಂಗೆ. ನಾವು ಹೇಳಿದ್ದು ಏನೂ ಕೇಳಲ್ಲ, ಅವ್ರ ಮನ್ಸಿಗೆ ಏನು ಬರುತ್ತೋ ಅದನ್ನೇ ಮಾಡ್ತಾರೆ. ಹಾಗೆ ರೇಗ್ತಾ ಇದ್ದೆ. ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿದರೆ ಹಿಂದಿ ಇನ್ನೂ ಚೆನ್ನಾಗಿ ಬರ್ತಿತ್ತಲ್ಲೋ ಅಂತ. ಎಲ್ಲ ನಿನ್ನ ಕೈಲಿತ್ತಲ್ಲೋ ಅಂತಂದರೆ ಅಮ್ಮ ಗೌರ್ಮೆಂಟ್ ಮಾಡಿದ್ರು ಅಮ್ಮ, ಗ್ರೇಡು ಹಂಗೆ ಹಿಂಗೆ ಅಂದ್ಕೊಂಡು ಅದೊಂದು ಕತೆ ತೆಗ್ದ. ಅಯ್ಯೋ ಆಫರ್ ಅಲ್ಲ, 99.9999 ತಂದಿಲ್ಲ ನೀನು, ಹೆಚ್ಚು. ಓ ಬೇಬಿ, ಇನ್ನೇನು ತತ್ತೀಯಾ ಬೇಬಿ? ಅದೇ ತಿನ್ನಕ್ಕೆ ಬಂದು ಕರೆಕ್ಟಾಗಿದೆಯಾ ಅಷ್ಟೇ, ಇನ್ನೇನಕ್ಕೂ ಇಲ್ಲ. ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಂತೀನಿ. ಹಾಂ ನಿಜ, ಹಾಗೆ ಹಾಕ್ತೀನಿ. ಚಾರ್ವಿ SSLC ಬೋರ್ಡ್ ಎಕ್ಸಾಮ್ ಬರೆದಿರಲಿಲ್ಲ. ಚಾರ್ವಿ ಸೋಷಲ್ ಹೇಳೋಕ್ಕೆ ಅವಳು ಬೋರ್ಡ್ ಎಕ್ಸಾಮ್ ಬರೆದಿದ್ಲ. ತಿಂತಾ ಇದೆಯಾ? ತಿನ್ನು ಸರಿ ಹೇಳ್ದೆ, ತೆಗ್ದಿರೋದೇ ಜಾಸ್ತಿ ಅಂತ. ಎಷ್ಟಲ್ಲಿ ಹೇಳ್ತೀವಿ ಮಾತನ್ನ? ಎಲ್ಲ ಮಕ್ಕಳು 99 98 ಔಟ್ ಆಫ್ ಜಾಸ್ತಿ ತೆಗಿಯಕ್ಕೆ ಇಷ್ಟ ಇಲ್ಲ. ಮನೆ ಹತ್ರ ಬಂದ್ರೆ ನಾನು ಯಾರ ಮನೆ ಹತ್ರ ಬರ್ತಾರೆ? ತಗೊಳಕ್ಕೆ ಫೋಟೋಸ್ ತಗೋತಾರೆ. ಯಾರ ಮನೆ ಹತ್ರ ಬರ್ತಾರೆ? ಯಾರು ಬರ್ತಾರೆ? 626 ತೆಗಿತೀನಿ. ಏನ್ ನೀನ್ ದೊಡ್ಡ ಸೆಲೆಬ್ರಿಟಿ, ನ್ಯೂಸ್ ಅವ್ರು ಬರ್ತಾರೆ ನಿನ್ ಹತ್ರ. ಸೆಲೆಬ್ರಿಟಿನ ನೀನು ಸೆಲೆಬ್ರಿಟಿನೇನೋ? ವರ್ಷವಿಡೀ ಕಷ್ಟಪಟ್ಟನಲ್ಲ, ವರ್ಷವಿಡೀ ಕಷ್ಟಪಟ್ಟ ನಾನು ಕಷ್ಟ. ನೀನು ಬಂದ್ಬಿಟ್ಟೆ ಹೇಳ್ಕೊಟ್ಟಿರಂಗೆ ಹೇಳ್ತೀನಿ. ಹಿಂಗೇನು ಹೇಳ್ಕೊಟ್ರ ಬಾಯಿ? ಇದ್ದೇ ಮಾಡ್ದಾರಾ? ಏನ್ ಪೇಪರ್ ಬರ್ಕೊಟ್ಟ? ಇನ್ನೂ ಜಾಸ್ತಿ ತೆಗಿವೆ. ಬಾಯ್ಲಿ ಬಂದ. ಸತೀಶ್ಗಂತೂ ಮೋರ್ ಎಕ್ಸ್ಪೆಕ್ಟ್ ಇತ್ತು. ಸೊ ಅವರು ಬೇಜಾರು ಮಾಡ್ಕೊಂಡಿದ್ರು. ಬಟ್ ಯಾರೋ ಪಾರ್ಟಿ ಬಂದರು ಅಂತ ಫೋನಲ್ಲಿ ಮಾತಾಡ್ತಾಯಿದ್ರು. ನನಗೆ ಯಾಕೋ ತುಂಬ ಬೇಜಾರಾಯಿತು. ಕಾರಣ ಇಷ್ಟೇ, ಹಿಂದಿ ಒಂದು ಚೆನ್ನಾಗಿ ಮಾಡ್ಬೋದಿತ್ತಲ್ಲ, ಯಾಕೆ ಹಿಂಗೆ ಮಾಡ್ದ ಅಂತ ಅಂದ್ಬಿಟ್ಟು. ಸಂತೋಷಕ್ಕೂ ಇಟ್ಸ್ ಓಕೆ, ಎಲ್ಲ ಚೆನ್ನಾಗಿ ಬಂದಿದೆ, ಬಟ್ ಹಿಂದಿ ಹಿಂಗೆ ಆಯ್ತಲ್ಲ ಅಂತ. ಸೊ ಸತೀಶ್ಗೆ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಿದ್ರು, ಏನಾಯ್ತು ರಿಸಲ್ಟು ಅಂತ ಕೇಳ್ತಾಯಿದ್ರು. ಸೊ ಅವರು ಹೆಂಗೆ ಹೇಳಲಿ, ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಅಷ್ಟಿದೆ ಇಷ್ಟಿದೆ ಅಂತ. ಇದನ್ನೇ ಕಂಪೇರ್ ಮಾಡಬಾರ್ದು ನಾವು. ಮಕ್ಕಳಿಗೆ ಡಿಮೋಟಿವೇಟ್ ಆಗುತ್ತೆ. ಅವ್ರ ಮುಂದೆ ನಗ್ನಗ್ತಾ ಖುಷಿಯಾಗಿ ಮಾತಾಡ್ತೀವಿ. ಸೊ ನಾನು ಕೇಳ್ತಾ ಇದ್ದೆ, ಏನು ಅನ್ನಲ್ವಾರಿ ನಿನ್ನ ಮಗನಿಗೆ ಏನು ಹೇಳಲ್ವಾ ಅಂತ. ಸೊ ಎಷ್ಟೊತ್ತಿ ಕೇಳ್ತೀಯ? ಅದೇ ಈಗ ಬಂದಾಯಿತು, ಹಾಗಾಯಿತು, ಹೋಗಲಿ ಬಿಡು, ಮುಂದೆ ಏನು ಮಾಡಬೇಕು ಅದನ್ನು ನೋಡು ಅಂತ. ಅವನಿಗೆ ಇವಾಗ ಆಪ್ಷನ್ ಹಿಂದಿ ಅಥವಾ ಕನ್ನಡ. ಲ್ಯಾಂಗ್ವೇಜ್ ಅಂತೂ ಕಂಪಲ್ಸರಿ, ಬಟ್ ಹಿಂದಿಗೆ ಹೋಗೋದು, ಕನ್ನಡಕ್ಕೆ ಹೋಗೋದು. ಯಾಕಂದರೆ ಟೈಮ್ ತುಂಬ ಕಮ್ಮಿ ಇದೆ ನಮ್ಮ ಹತ್ರ. ನಾವು ಆಲ್ರೆಡಿ ಇವಾಗಲೇ ಡಿಸೈಡ್ ಮಾಡ್ಕೊಬಿಡ್ಬೇಕು ಅವನಿಗೆ ಯಾವ್ದು ಇಷ್ಟ ಇದೆ. ಫೋರ್ಸ್ಫುಲ್ಲಿ ಯಾವುದೂ ಮಾಡ್ತಿರ್ಲಿಲ್ವಾ? ಎಷ್ಟು ಒಂದು ಅಂದಾಜು ಎಷ್ಟು ಬರುತ್ತೆ ಅಂತ ಅಂದ್ಕೊಂಡಿದ್ದೆ?
ಸಾಕಪ್ಪ ಸಾಕಾ? ಓಪ್ಸ್ ಏನಾಯ್ತು ಓಪ್ಸ್? ನಾನು ಅದೇ ಅಂದ್ಕೊಂಡಿದ್ದೆ. ನಾನು ಹಾಕಿರೋ ನೀನು ಹಾಕಿರೋ ಎಫೆಕ್ಟ್ ಬಿಡು. ನೀನು ಎಫರ್ಟ್ ಹಾಕಿದರೆ ನಿಜ ಅದಕ್ಕಿಂತ ಜಾಸ್ತಿ ಬರ್ತಿತ್ತು. ನೀನೇನು ಎಫರ್ಟೇ ಹಾಕಿಲ್ಲ. ನೀನು ನಿಜ ನಾನು ಹೇಳ್ತೀನಿ. ನೀನು ಹಿಂದಿ ದಿವಸ ಎಷ್ಟು ಉಡಾಫೆಯಾಗಿದ್ದೆ ಹಿಂದಿ ಎಕ್ಸಾಮ್ ದಿವಸ ನನಗೆ ಗೊತ್ತು. ಏನು ಗ್ರೇಡು? ಅವ್ರೇನಂದ್ರು ಮ್ಯಾಮು, ಗ್ರೇಡ್ ಬಗ್ಗೆ ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಎಫರ್ಟ್ ನೀವು ಹಾಕಿ. ನೀನು ಉಡಾಫೆಯಾಗಿ ಲೈಫ್ನ ಎಷ್ಟು ಈಸಿಯಾಗಿ ಈ ವರ್ಷವಿಡೀ ಪಾಸ್ ಮಾಡಿದ್ಯಾ ನನಗೆ ಗೊತ್ತು. ಹಂಗೆ ಇರಬೇಕಾ? ಆಯಿತು. 4 ಗಂಟೆ ಹಾಗೆ ಹೋಯ್ತು ನೋಡ್ತಾ. ಸೊ ಹೊಟ್ಟೆ ಹಸುತ್ತಾಯಿತು. ನಾವು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಹೊಟ್ಟೆ ಹಸು ಕೇಳಬೇಕಾ? ಗೀ ರೈಸ್ ಮಾಡಿದ್ರಲ್ಲ ಅದನ್ನೇ ಹಾಕ್ಕೊಂಡು ಕೂತ್ಕೊಂಡು ತಿಂತಾಯಿದ್ದೀವಿ ನಾನು ಸತೀಶ್ ಇಬ್ಬರೂ. ಆವಾಗಲೇ ಡಿಮ್ಯಾಂಡ್ ತೆಗಿತಾ ಇದ್ದಾನೆ, ಮಮ್ಮಿ ನಾನು ಇಷ್ಟ ಆದರೂ ತಂದಿದ್ದೀನಿ, ಏನಾದರೂ ಕೊಡ್ಸು ಮಮ್ಮಿ ಅಂತ. ನನ್ನ ಹತ್ರ ಏನೂ ಕೇಳಬೇಡ, ನಿಮ್ಮಪ್ಪ ಉಂಟು ನೀನು ಉಂಟು, ಏನು ಬೇಕೋ ತೆಗೆಸ್ಕೊ ಅಂತ. ನೋಡಿ ನಮ್ಮ ಹಿಂಗೆ ಮಾಡ್ತಿದ್ದಾರೆ. ಸ್ವಲ್ಪ ಅಳು ಕೂಡ ಬಂದ್ಬಿಡ್ತು ನನಗೆ, ಹತ್ತುಬಿಟ್ಟೆ. ಸೊ ಅದ್ರ ಜೊತೆ ತಲೆನೋವು ಕೂಡ ಬಂತು. ಸೊ ಏನೂ ಮಾಡೋಕ್ಕಾಗಲ್ಲ, ತಲೆನೋವು ಔಷಧಿ ಹಾಕ್ಕೊಂಡು. ಸೊ ಏನೋ ಬಂದಂಗೆ ಇಷ್ಟಾದರೂ ಬಂದಿದೆಯಲ್ಲ, 75 ಏನು ತೀರಾ ಕಡಿಮೆ ಅಲ್ಲ ಅಂತ ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು, ಈಚೆಗಡೆ ನಮ್ಮ ಹುಡುಗರೆಲ್ಲರೂ ಬಂದಿದ್ದರು, ಅವ್ರನ್ನ ಮಾತಾಡಿಸ್ತಾ. ಸೊ ಮೇಲ್ಗಡೆ ಹುಡುಗರು, ಬಾಡಿಗೆ ಹುಡುಗರು ಎಲ್ಲೋ ಸ್ವೀಟು ವಿಕ್ಕಿ ಅಂತೆಲ್ಲ ಕೇಳ್ತಾಯಿದ್ರು. ನಂಬರ್ ಅನ್ನೋದು ಒಂದು ಎಕ್ಸಾಮ್ ಅನ್ನೋದು, ನಂಬರ್ ಅನ್ನೋದು ಒಂದು ಗ್ರೇಡ್ ಅಷ್ಟೇ. ಜೀವನದಲ್ಲಿ ಹೇಗೆ ಗೆಲ್ಲಬೇಕು, ನಮ್ಮ ಬಿಹೇವಿಯರ್, ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರಿಗೆ ಕೊಡೋ ಬೆಲೆ ಗೌರವ, ಸೊ ನಮ್ಮ ನಾಗರಿಕತೆ, ಅದನ್ನು ನಾನು ನನ್ನ ಮಕ್ಕಳಿಗೆ ಅಚ್ಚುಕಟ್ಟಾಗಿ ಕಲಿಸಿದ್ದೀನಿ. ಸೊ ನಮ್ಮ ಬಾಡಿಗೆ ಹುಡುಗರೆಲ್ಲ, ಆಂಟಿ ಇಷ್ಟೊಂದು ತಂದಿದ್ದಾನೆ PCMBಗೆ ಇಲ್ಲ PCMCಗೆ ಸೇರಿಸಿ ಅಂತ. ಸೈನ್ಸು ಮ್ಯಾಥ್ಸು ಚೆನ್ನಾಗಿ ಬಂದಿದೆ, ಕನ್ನಡ ಇಂಗ್ಲೀಷು ಕೂಡ ಚೆನ್ನಾಗಿ ಬಂದಿದೆ, ಸೋಷಿಯಲು ಚೆನ್ನಾಗಿ ಬಂದಿದೆ. ಹಿಂದಿ ಮಾತ್ರ ನನಗೆ ಸ್ಯಾಟಿಸ್ಫೈ ಇಲ್ಲ. ಓಪನಾಗಿ ಹೇಳ್ಕೊತೀನಿ, ನನ್ನ ಮಾರ್ಕ್ಸದೂ ನಾನು ಹಾಕಿದ್ದೀನಿ, ಒರಿಜಿನಲ್ ಮಾರ್ಕ್ಸದೂ. ಸೊ ಹಿಂದೆಗಡೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಒಂದು ಮಕ್ಕಳು ಅಷ್ಟು ತಂದಿರಲ್ಲ. ಇವ್ರಿಗಿಂತ ಮೇಲೆ ತೆಗೆದಿರೋರನ್ನ ನೋಡಿ ಅಸೂಯೆ ಪಟ್ಕೊಳ್ಳೋ ಬದಲು ಇವ್ರಿಗಿಂತ ಕಡಿಮೆ ಇರೋ ನಂಬರ್ನ ನೋಡಿ ನಾವು ಸಮಾಧಾನ ಮಾಡ್ಕೋಬೇಕಾಗತ್ತೆ. ಸೊ ಅವರು ಕೊಡೋಣ ಅಂತೆಲ್ಲ ಹೇಳ್ಕೊಂಡು, ಇವಳು ಚಾರ್ವಿ ನಮಗೆ ಗೊತ್ತೇ ಇಲ್ಲ ಇದು ವಿಡಿಯೋ ಕ್ಯಾಪ್ಚರ್ ಮಾಡಿರೋದು. ಒಳಗಡೆಯಿಂದ ಕೂತ್ಕೊಂಡು ನಾನು ವಿಕ್ಕಿ ಹುಡುಗರ ಜೊತೆ ಮಾತಾಡ್ತಾ ಇರೋದು. ನಾವು ಯಾವಾಗಲೂ ಹಿಂಗೆ ಕಿತ್ತಾಡ್ತಿರ್ತೀವಿ, ಅದನ್ನು ಕ್ಯಾಪ್ಚರ್ ಮಾಡಿದ್ದಾಳೆ. ನೋಡಿದ್ರಲ್ಲ ಬೆಳಗ್ಗೆಯಿಂದ ಏನೇನಾಯಿತು, ಏನೇನು ಆಗ್ತಾಯಿದೆ, ಏನು ಎತ್ತ ಅಂತ. ಸೊ ಒಂದೇನು ಹೇಳಬೇಕು ಅಂದರೆ, ಮಕ್ಕಳು ಎಸ್ಪೆಷಲಿ ನನ್ನ ಮಗ ಆರಾಮಾಗೇ ಇದ್ದ, ಜಾವೆಲಾಗೆ. ಅವ್ನಿಗೆ ಯಾವುದೇ ರೀತಿ ಟೆನ್ಷನ್ಸ್ ಆ ಥರದ್ದು ಏನೂ ಇರಲಿಲ್ಲ. ಬಟ್ ಪೇರೆಂಟಾಗಿ ನನಗೆ ಅಂತಲ್ಲ, ಎಲ್ಲ ಪೇರೆಂಟ್ಗೂ ಇದು ಟೆನ್ಷನ್ ಇದ್ದೇ ಇರುತ್ತೆ. ತೀರಾ ನಾಟ್ ಬ್ಯಾಡ್, ತೀರಾ ವೆರಿ 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 ಗುಡ್ ಅಂತಲೂ ಅಲ್ಲ, ಇಟ್ಸ್ ಓಕೆ ಗುಡ್. ಇವತ್ತಿನ ಕಾಲದಲ್ಲಿ ಅಷ್ಟು ಪರ್ಸೆಂಟ್ ತೊಗೊಳ್ಳೋದು ಹಿಂಗೆ ನೀವೆಲ್ಲ ನೋಡಿರ್ತೀರ ಎಷ್ಟು ಏನು ಅಂತ ಅಂದ್ಬಿಟ್ಟು ಐ ಆಮ್ ಹ್ಯಾಪಿ ಅಬೌಟ್. ನಾನು ಸತೀಶ್ ಅಂದ್ಕೊಂಡಿದ್ದೀವಿ ಒಂದು 85 ಮೇಲ್ ಬರ್ಬೋದು ಎಬೋ ಅಂತ. ಬಟ್ ಏನಂದರೆ ಮ್ಯಾಥ್ಸ್ ಅದು ಈಗ ಎಕ್ಸಾಮ್ಸ್ ಏನು ಬರೆದಿರ್ತಾರೆ ಅದು ಬರೆದಿರೋರಿಗೆ ಗೊತ್ತಿರುತ್ತೆ. 3 ಪ್ರಿಪ್ರೇಟ್ರಿ ಆಯಿತು ಈ ಸಲ. ಒಂದು ಅವನಿಗೆ ಅಂತಲ್ಲ, ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಇದು ಮಾಡ್ತಾಯಿದ್ದೀನಿ, ಶುಗರ್ ಕೋಟಿಂಗ್ ಮಾಡಿ ಹೇಳ್ತಾಯಿದ್ದೀನಿ ಅಥವಾ ಮುಚ್ಚುಮರೆ ಮಾಡಿ ಹೇಳ್ತಾಯಿದ್ದೀನಿ, ಎಂಥದ್ದು ಇಲ್ಲ. ನಾನು ಆ್ಯಸ್ ಯೂಶ್ವಲ್, ಒಬ್ಬೊಬ್ರು ಏನು ಗೊತ್ತಾ ಮುಚ್ಕೋತಾರೆ, ಶುಗರ್ ಕೋಟಿಂಗ್ ಮಾಡಿ ಹೇಳ್ತಾರೆ, ನನ್ನ ಹತ್ರ ಅದು ಯಾವುದೂ ಇಲ್ಲ. ಸೊ 75% ನೀವೆಲ್ಲ ನೋಡಿದ್ದೀರ. ನಾನು ಅದನ್ನು ಎಷ್ಟು 450 ಮಾರ್ಕ್ಸ್ ಬಂದಿದೆ ಅದನ್ನು ನಾನು ಸ್ಕ್ರೀನ್ಶಾಟಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ, ಹಾಕಿದ್ದೀನಿ ಕೂಡ, ಅಲ್ಲಿ ಪಿನ್ ಮಾಡಿರ್ತೀನಿ ನೋಡಿ. ಔಟ್ ಆಫ್ ಸಿಲೆಬಸ್ಸು ಮ್ಯಾಥ್ಸ್ ಮತ್ತು ಸೋಷಿಯಲ್. ಔಟ್ ಆಫ್ ಸಿಲೆಬಸ್ ಅಂದರೆ ಸಿಲೆಬಸ್ಸಲ್ಲಿ ಇಲ್ಲದೆ ಇರೋದು. ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ಏನು ಮಿಸ್ಗೈಡ್ ಆಗಿದೆ ಅಂದರೆ, 3 ಪ್ರಿಪ್ರೇಟ್ರಿ ಪೇಪರ್ಸ್ ಓದ್ಕೊಳ್ಳಿ, 3 ಮಾಡೆಲ್ ಪೇಪರ್ಸ್ನ ಓದ್ಕೊಳ್ಳಿ ಅಂತ ಒಂದು ಗೌರ್ಮೆಂಟೇ, ಅದು ಟೀಚರ್ಸು ಅಂತ ಅಲ್ಲ, ನಾನು ಬ್ಲೇಮ್ ಆಗ್ತಾಯಿಲ್ಲ, ಗೌರ್ಮೆಂಟಿಂದನೇ ಆ ಥರ ಬಂದುಬಿಟ್ಟ ಮೇಲೆ ಮಕ್ಕಳು ನಮ್ಮ ಮಾತು ಕೇಳ್ತಾರಾ? ಪೇರೆಂಟ್ ಮಾತು ಮನೇಲಿ ಮಕ್ಕಳು ಕೇಳ್ತಾರ? ಏನಮ್ಮ ನೀನು ಯಾಕಮ್ಮ ಇಷ್ಟು ಟೆನ್ಷನ್ ಮಾಡ್ಕೋತೀಯ? ಗೌರ್ನಮೆಂಟೇ ಹೇಳಿಬಿಟ್ಟಿದೆ ಅಮ್ಮ, 3 ಪ್ರಿಪ್ರೇಟ್ರಿ ಪೇಪರು 3 ಮಾಡೆಲ್ ಪೇಪರ್ ಓದ್ಕೊಳ್ಳಿ ಅಂತ ಗೌರ್ಮೆಂಟೇ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದೆ. ಇಂತಿಂಥ ಲೆಸಲಲ್ಲಿ ಇಷ್ಟೇ ಮಾರ್ಕ್ಸ್ ಬರುತ್ತೆ, ನಾವು ಅಷ್ಟು ಓದ್ಕೊಂಡ್ರೆ ಸಾಕು, ನಾವು ಎಬೋ 75-85 ರೀಚ್ ಆಗ್ಬೋದು
ಓವರ್ ಕಾನ್ಫಿಡೆನ್ಸ್ ಕಿಲ್ಸ್ ದ ಮ್ಯಾನ್ ಆ್ಯಟಿಟ್ಯೂಡ್ ಅಂತಾರೆ. ಅದೇ ನಡೆದಿರೋದು ಇವನಿಗೆ ಅಂತಲ್ಲ, ಎಲ್ಲ ಮಕ್ಳಿಗೂ ಹಿಂಗೆ ಟೋಪಿ ಆಗಿರೋದು. ಮ್ಯಾಥ್ಸು ಮತ್ತು ಸೋಷಿಯಲ್ಲು ನಾನು ಅಷ್ಟು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಟ್ಸ್ ಓಕೆ. 90 ಕನ್ನಡ 90, ಇಂಗ್ಲೀಷ್ 90. ಖುಷಿ ಆಯಿತು. ಹಿಂದಿ ನನಗೆ ಅವಾಗಿದ್ದು ತುಂಬ ಓಪನಾಗಿ ಹೇಳ್ಕೊತೀನಿ, ಹಿಂದಿ ಅಂತೂ ತುಂಬಾ ಡೌಟ್ ಇತ್ತು ನನಗೆ. ಅಷ್ಟು 3 ಪ್ರಿಪ್ರೇಟ್ರಿಲೂ ಅದಷ್ಟೇ ಬಂದಿದೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಅವ್ನು ಅಂತ ಇದ್ದಾನೆ, ಯಪ್ಪ ಹಿಂದಿ ಇವತ್ತಿಗೆ ಮುಗೀತು, ನನಗೆ ಹಿಂದಿ ಸವಾಸನೇ ಬೇಡ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ PUನಲ್ಲೂ ಹಿಂದಿ ಆಪ್ಷನ್ಸ್ ಇದೆ, ಹಿಂದಿ ಕೊಡಿಸ್ತೀನಿ ಅಂತ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ಸು ಎಲ್ಲ ತಂದೆ ತಾಯಿ ತುಂಬಾ ಇಟ್ಕೊಂಡಿರ್ತಾರೆ. ನಾನೇನು ಅವ್ನಿಗೆ ನೀನು ಡಿಸ್ಟಿಕ್ಷನ್ ಎಬೋ 90ನೇ ಬರಬೇಕು, 90% ಬರಬೇಕು, ನಾನು ಯಾವತ್ತೂ ಹೇಳಿಲ್ಲ ಗೈಸ್, ಓಪನಾಗಿ ಹೇಳ್ಕೊತೀನಿ. ಅವನ ಆ್ಯಟಿಟ್ಯೂಡ್ ನನಗೆ ಗೊತ್ತು. ಎತ್ತೋರ್ಗೆ ಹೆಗ್ಗಣ ಮುದ್ದು ಅಂತಾರಲ್ಲ ಹಾಗೆ. ಈಗ ಅನ್ನಲ್ಲ ನಮ್ಮ ಮನೆ ಹತ್ರ ಹುಡ್ಕೊಂಬಂದ್ಬಿಡ್ತಾರೆ ಅಂತಲೇ ನಾನೇ ಬರೀಲಿಲ್ಲ, ನಾನೇ ತೆಗಿಲಿಲ್ಲ ಅಂತಾನಲ್ಲ, ಸೇಮ್ ಆ್ಯಟಿಟ್ಯೂಡ್ ಅವನು. ಈಗಿಂದ ಅಂತಲ್ಲ, ಅವ್ನು ಬರ್ತೆ ಹಾಗೆ, ಗಂಡು ಮಕ್ಕಳೇ ಹಂಗೆ ಅನಿಸುತ್ತೆ. ಅವನು ಕಂಪೇರ್ ಮಾಡ್ತಾನೆ ಚಾರುಗೆ, ಅವಳದು ಸೋಷಿಯಲ್ ಕಡಿಮೆ ಅಲ್ವಾ, ಸೋಷಿಯಲ್ ಎಷ್ಟು ಅವಳದು, ಸೋಷಿಯಲ್ ಎಷ್ಟು ನಂದೆಷ್ಟು ಅಂತ, ನನ್ನ ಸೋಷಿಯಲ್ ಎಷ್ಟು ಅಂತ ಕಂಪೇರ್ ಮಾಡ್ತಾನೆ. ಸೊ ಹಾಗಾಗಿ ಫೈನಲಿ ರಿಸಲ್ಟ್ ಬಂದಿದೆ. ಫಸ್ಟ್ ಕ್ಲಾಸ್ 75%. ಇಟ್ಸ್ ನಾಟ್ ಈಸಿ, ಇಟ್ಸ್ ಓಕೆ. ವೆರಿ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್ಸ್. ಇನ್ನೂ ಚೆನ್ನಾಗಿ ಮಾಡು. ಲೈಫ್ ಈಗ ಮುಂದೆ ಇನ್ನೂ ಡಿಫಿಕಲ್ಟ್ ಆಗುತ್ತಾ ಹೋಗುತ್ತೆ. ಎಜುಕೇಷನ್ ಸಿಸ್ಟಮ್, ಸ್ಟಡಿ ಸಿಸ್ಟಮ್ಮೇ ಚೇಂಜ್ ಆಗುತ್ತಾ ಹೋಗುತ್ತೆ. ಇಲ್ಲಿ ತನಕ ಪ್ರೈಮರಿ ಸೆಕ್ಷನ್, ಹೈಸ್ಕೂಲ್ ಸೆಕ್ಷನ್ನೇ ಒಂಥರ, ಇನ್ಮೇಲೆ ಇನ್ನೂ 1 to 3 ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ನೋಡೋಣ ಏನು ಮಾಡ್ತಾನೆ, ಏನು ಎತ್ತ ಅಂತ. ಸೋಷಿಯಲಲ್ಲೂ ಅಷ್ಟೇ ಗೈಸ್, ಅಷ್ಟು ಬಂದಿದೆಯಲ್ಲ ಅದಕ್ಕೆ ಖುಷಿ ಪಡಬೇಕು. ಬಿಕಾಸ್ ಆಫ್ ಒಳ್ಳೆ ಮಕ್ಕಳು, ಟಾಪರ್ಸು, ಔಟ್ ತೊಗೊಳ್ಳೋ ಮಕ್ಕಳು ಕೂಡ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅದು ಔಟ್ ಆಫ್ ಸಿಲೆಬಸ್ ಎಲ್ಲ ಬಂದಿದೆಯಲ್ಲ, ಅವ್ರ ಬಾಯಲ್ಲೇ ನಾನು ಈ ಮಾತುಗಳನ್ನ ಕೇಳಿದೆ, ಔಟ್ ಆಫ್ ಸಿಲೆಬಸ್ ಬಂದಿದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು, ಮ್ಯಾಥ್ಸು ಮತ್ತು ಸೋಷಿಯಲ್ ಬಗ್ಗೆ. ಸೊ ಏನೇನಾಗುತ್ತೆ ಏನು ಎತ್ತ. ಸತೀಶ್ ಕೆಳಗಡೆ ಕೆಲಸ ಮಾಡ್ತಾಯಿದ್ದಾರೆ, ಬರಲಿ ನೋಡೋಣ. ಚಾರು ಈಗ ಅವ್ನಿಗೇನಾದರೂ ಕೊಡಿಸ್ಬಿಡ್ತೀರಾ ಹಾಗೆ. ನಾನು ಯಾವುದೇ ರೀತಿ ಆಸೆ ಗೀಸೆ ಏನು ತೋರಿಸಿಲ್ಲ, ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ. ಸೊ ನೋಡೋಣ. ಬೆಳಗ್ಗೆ ರಾತ್ರಿ ಎಲ್ಲ ನಿದ್ರೆ ಬಂದಿಲ್ಲ, ನಿಜ ಟೆನ್ಷನ್. ಯಪ್ಪ ಯಾವಾಗ 12 ಗಂಟೆ ಆಗುತ್ತೆ, ನಾನು ಯಾವಾಗ ರಿಸಲ್ಟ್ ನೋಡ್ತೀನಿ ಅಂತ ಅನ್ನಿಸ್ತಾ ಇತ್ತು. ಫೈನಲಿ ಇಟ್ಸ್ ಓಕೆ. ಹಿಂದಿ ಒಂದು ಕಮ್ಮಿ ಆಯಿತು. ಹಿಂದಿ ಇನ್ನೊಂಚೂರು ಚೆನ್ನಾಗಿ ಮಾಡಿದರೆ, ಅದು ಒಂದು ಅಬೌವ್ 60 ಮೇಲೆ ಬಂದಿದ್ರೆ ಇನ್ನು ಸ್ವಲ್ಪ % ಜಾಸ್ತಿ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಸೊ ಕಂಗ್ರ್ಯಾಟ್ಸ್ ನನ್ನ ಮಗನಿಗೆ, ಕಂಗ್ರ್ಯಾಟ್ಸ್ ಹೇಳಿ. ಅವನ್ನ ಇದಕ್ಕೆ ಲೆವೆಲ್ಗೆ ಅಂದರೆ ಅವ್ನು ಮಾಡಿದ್ದಾನೆ, ಅವ್ನು ಟ್ರೈ ಮಾಡಿದ್ದಾನೆ. ಇಟ್ಸ್ ಓಕೆ. ಗಂಡು ಮಕ್ಕಳೇ ಹಿಂಗೆ ಗೈಸ್, ಸ್ವಲ್ಪ ಲೀಸಿ. ಸ್ಟೇ ಟ್ಯೂನ್. ಅಷ್ಟರಲ್ಲಿ ವಿಕಾಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ವಿಕಾಸ್ ಹತ್ರ ಮಾತಾಡ್ಸೋಕ್ಕೆ, ಎಲ್ಲಪ್ಪ ಪಾರ್ಟಿ ಸ್ವೀಟು ಅಂತ ಕೇಳೋಕ್ಕೆ. ಸೊ ಅವ್ರದ್ದು ಅಷ್ಟೇ 76, 78, 80 ಈ ರೇಂಜಲ್ಲಿ. ಪಕ್ಕ ನಿಂತ್ಕೋ, ಈ ಕಡೆ ಬಾ, ನಿಂತ್ಕೋ. ಲಾಸ್ಟ್ 1 ನಿಮಿಷ ನೀನು ಅವ್ನು ನಿಲ್ಸು, ಪಕ್ಕ ಅಂತ ಅಷ್ಟೆ. ನಿಂತ್ಕೋ, ಸುಮ್ಮನೆ ನಿಂತ್ಕೋ. ನೋಡಲ್ಲ ನೀನು ಅವ್ನಿಗೆ ಏನು ಮಾಡೋಂದ್ರೆ ಅವ್ನು ಏನು ಮಾಡ್ತೇನೆ ಕೇಳು. ಕುಳ್ಳ ನನ್ನ ಮಗ, ಅವನು ಕುಳ್ಳ, ದೊಡ್ಡ ಕುಳ್ಳ. ಅವರೆಲ್ಲ ಮಾತಾಡ್ಕೊಂಡು ನನ್ನ ಮಗನ ಫ್ರೆಂಡ್ ಅವ್ರಿಗೆ ಹೈಟ್ ಚೆಕ್ ಮಾಡ್ತಾಯಿದ್ದೆ ಅಷ್ಟೇ ನಾನು. ಉಲ್ಲಾಸ್ ಅಂತ ನನ್ನ ಮಗನ ಫ್ರೆಂಡು, ತುಂಬ ಚೆನ್ನಾಗಿ ಓದ್ತಾನೆ, CBSE. ಸೊ ಅವನದು 80%. ಎಷ್ಟು ಉದ್ದ ಇದ್ದೀರಾ ಅಂತ ಚೆಕ್ ಮಾಡ್ತಾಯಿದ್ದೆ ಅಷ್ಟೇ, ಬೇರೆ ಏನಿಲ್ಲ. ನಮ್ಮ ಹುಡುಗನ ಮಗಳು ಕೂಡ SSLC ಎಕ್ಸಾಮ್ ಬರ್ತಿದ್ಲು, ಸೇಮ್ ವಿಕ್ಕಿ ಏಜ್ ಹುಡುಗಿನೇ. ಸೊ ಸತೀಶ್ ಕೇಳ್ತಾಯಿದ್ರು, ನಿನ್ನ ಮಗಳದ್ದು ಏನಾಯ್ತಪ್ಪ ಅಂತ. ನಿಜನೋ ಸುಳ್ಳೋ ಗೊತ್ತಿಲ್ಲ, ಹುಡುಗರೆಲ್ಲ ಹೇಳ್ತಾಯಿದ್ರು, ಇಲ್ಲ ಅಣ್ಣ ಹಿಂದಿ ಮತ್ತು ಇಂಗ್ಲೀಷು 2 ಸಬ್ಜೆಕ್ಟ್ ಹೋಗಿದೆ ಅಂತ. ಅದಕ್ಕೆ ಇಲ್ಲ ಕಣೋ, ಹೆಣ್ಮಕ್ಳೆಲ್ಲ ಚೆನ್ನಾಗಿ ಓದ್ತಾರೆ ಬರೀತಾರೆ, ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತಾರೆ ಅಂತೆಲ್ಲ ಮಾತಾಡ್ತಾಯಿದ್ರು. ಸೊ ನೋಡ್ತಾ ಸಂಜೆ ಆಗೋಯ್ತು. ಸಂಜೆ ದೀಪ ಕೂಡ ಹಚ್ಚಿ ಪೂಜೆ ಎಲ್ಲ ಆಯಿತು, ಮಹಾಮಂಗಳಾರತಿ ಕೂಡ ಮಾಡಿದ್ದೀನಿ. ಸೊ ಈಗ ಫೈನಲಿ ಹೊರಗಡೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಏನು ಅಂತ ಪ್ರತಿಯೊಂದು ಹೇಳ್ತೀನಿ. ಬಿಕಾಸ್ ಅಷ್ಟೋ ಇಷ್ಟೋ ಅವ್ರ ಅಪ್ಪನ ಒಂದು ಲೆವೆಲ್ಗೆ ನನ್ನ ಮಗ ರೀಚ್ ಆಗಲಿಲ್ಲ ಅಂದರೂ ಕೂಡ ಏನೋ ಒಂದು ಅವನ ಕೈಲಾದ ಮಟ್ಟ ಅವನು ಮಾಡಿದ್ದಾನೆ. ಎಲ್ಲರ ಪೇರೆಂಟ್ ಥರ ನಾನು ಯಾವತ್ತೂ ಕಂಪೇರ್ ಮಾಡಲ್ಲ, ಅಷ್ಟೇ ತರಬೇಕು ಇಷ್ಟೇ ತರಬೇಕು ಅಂತಲೂ ನಾನು ಅವನಿಗೆ
ಪ್ರೆಷರ್ನ ಹಾಕಿಲ್ಲ. ಸೊ ಅವನು ಅವ್ರ ಅಪ್ಪನ ಏನೂ ಕೇಳಿಲ್ಲ. ಅಪ್ಪ ನನಗದು ಕೊಡಿಸು ಇದು ಕೊಡಿಸು ಓಪನ್ ಆಗಿ ಹೇಳ್ಕೊತೀನಿ. ಐ ಸ್ವೇರ್ ನನ್ನ ಹತ್ರ ಕೇಳ್ಕೊಂಡ ಬಿಟ್ಟರೆ ಅವ್ರ ಪಪ್ಪನ ಹತ್ರ ಅವನು ಏನೂ ಕೇಳಿಲ್ಲ. ಅವ್ರ ಪಪ್ಪ ಹೇಳಿದರು ನಿಂದು ಎಬೋ 90% ಬಂದರೆ ನಾನೇ ಕೊಡಿಸ್ತೀನಿ ಕೊಡು ಅಂತ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಇಟ್ಸ್ ನಾಟ್ ಗುಡ್ ನಂಬರ್. ಅಂದರೆ ಇಟ್ಸ್ ನಾಟ್ ಟೂ ಬ್ಯಾಡ್ ನಂಬರ್, ಬ್ಯಾಡ್ ಪರ್ಸೆಂಟ್. ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಅವ್ನು ಹಿಂದಿಯಿಂದ ಕಮ್ಮಿ ಆಗಿದೆ ನಂಗೆ ಗೊತ್ತು. ಹಿಂದಿದು ತುಂಬ ಏನೇನೋ ಆಯಿತು ಕಾಂಟ್ರವರ್ಸೀಸ್, ನೀವು ನೋಡಿದ್ದೀರಾ. ಹಂಗಂತ ಅಂದ್ಬಿಟ್ಟು ತುಂಬ ಜಾಸ್ತಿ ತಂದಿದ್ದಾನೆ ಅಂತ ಕೊಚ್ಕೋತಾ ಇದ್ದೀನಿ ಅಂತಲೂ ಅಲ್ಲ. ಓಕೆ, ಇಟ್ಸ್ ಓಕೆ. ಇನ್ನೂ ಲೈಫ್ ಇದೆ, ಮುಂದೆ ಅಚೀವ್ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ಸೊ ಅವ್ನಿಗೇನೋ ಬೇಕಂತೆ, ಬನ್ನಿ ಕೊಡಿಸುವ. ಅದಕ್ಕಿಂತ ಮುಂಚೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ತುಂಬ ವ್ಲಾಗು ಲೆಂದಿ ಆಗಿಬಿಡುತ್ತೆ. ಪೂಜೆ ಎಲ್ಲ ಆಯಿತು, ಕಾಫಿ ಮಾಡಿ ಕುಡ್ದಾಯಿತು. ಇವಾಗ ಹೊರಡ್ತಾ ಇದ್ದೀವಿ. ಇದೇ ಬಟ್ಟೆಯಲ್ಲಿ ಹೋಗ್ತಾ ಇದ್ದೀನಿ, ಬೇರೆ ಕಾಸ್ಟ್ಯೂಮ್ ಏನು ಚೇಂಜ್ ಮಾಡಲ್ಲ. ಏನು ತೊಗೊಂಡೆ ಅಥವಾ ಏನು ಕೊಡಿಸ್ದೆ ನನ್ನ ಮಗನಿಗೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಹೇಳ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗ್ ಸರ ವೇಟ್ ಮಾಡ್ತಾಯಿರಿ. ಟಾಟಾ, ಬಾಯ್ ಬಾಯ್, ಸಿ ಯು.